ಇಂಜಿನಿಯರಿಂಗ್ ಸ್ಟಾರ್ಟ್ ಆದಮೇಲೆ ಒಂದು ಕ್ವಶನ್ ಎಲ್ಲ ಸ್ಟೂಡೆಂಟ್ಸ್ಗಿರುತ್ತೆ, DSS ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು. ಬಟ್ ಇಂಟರ್ನೆಟ್ ಓಪನ್ ಮಾಡಿದ್ರೆ ಹಂಡ್ರೆಡ್ಸ್ ಆಫ್ ರೋಡ್ ಮ್ಯಾಪ್ಸ್, ಯೂಟ್ಯೂಬ್ಸಲ್ಲಿ ಥೌಸಂಡ್ಸ್ ಆಫ್ ವೀಡಿಯೋಸ್ ಇದೆ. ಅಡ್ವೈಸ್ ಮಾಡೋಕ್ಕೆ ಬೇಜಾನ್ ಜನ ರೆಡಿ ಇರ್ತಾರೆ, ಬಟ್ ರಿಸಲ್ಟ್ ಬಂದು ಕನ್ಫ್ಯೂಷನ್. ನಾನು ಕೂಡ ಎಕ್ಸಾಕ್ಟ್ಲಿ ಇದೇ ಸಿಚುವೇಶನಲ್ಲಿದ್ದೆ. ರ್ಯಾಂಡಮ್ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು, ರ್ಯಾಂಡಮ್ ಲೀಡ್ ಕೋಡ್ ಕ್ವಶನ್ ಸಾಲ್ವ್ ಮಾಡಿಕೊಂಡು, ರ್ಯಾಂಡಮ್ ಕೋಡಿಂಗ್, ಹೀಗೆ ಆಲ್ಮೋಸ್ಟ್ 6 months ವೇಸ್ಟ್ ಮಾಡಿದ್ದೀನಿ. ಆಮೇಲೆ ಒಂದು ರೋಡ್ ಮ್ಯಾಪ್ ಫಾಲೋ ಮಾಡಿದೆ. ಎವ್ರಿಥಿಂಗ್ ಸ್ಟಾರ್ಟೆಡ್ ಮೇಕಿಂಗ್ ಸೆನ್ಸ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬಿಲ್ಡ್ ವಿತ್ ಪುನೀತ್. ನಾನು ಪುನೀತ್. ಇಫ್ ಯು ಆರ್ ಇನ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆರ್ ಫೈನಲ್ ಇಯರ್ ಅಥವಾ ಪ್ಲೇಸ್ಮೆಂಟ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ವಿಡಿಯೋ ಲಿಟ್ರಲಿ ಸೇವ್ ಮಾಡ್ಕೊಳ್ಳಿ. ಬಿಕಾಸ್ ಈ ವಿಡಿಯೋಲಿ ಕಂಪ್ಲೀಟ್ DSA ರೋಡ್ ಮ್ಯಾಪ್, ಬಿಗಿನರಿಂದ ಪ್ಲೇಸ್ಮೆಂಟ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು 350+ ಲೀಡ್ ಕೋಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಒಂದು ಶಾಕಿಂಗ್ ಟ್ರೂತ್ ನೋಟಿಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎವ್ರಿ ಇಂಟರ್ವ್ಯೂ ಕ್ವಶನ್ ಜಸ್ಟ್ 15 DSA ಪ್ಯಾಟ್ರನ್ಸ್ ಮೇಲೆ ಬಿಲ್ಡ್ ಆಗುತ್ತೆ. ಎಸ್, ಓನ್ಲಿ 15 ಪ್ಯಾಟ್ರನ್ಸ್. ಈ ವಿಡಿಯೋ ಮುಗಿಯೋ ಒಳಗಡೆ ನಿಮಗೆ ಇದು ಕಂಪ್ಲೀಟ್ ಅರ್ಥ ಆಗುತ್ತೆ. ಪಾರ್ಟ್ 1, ವಿಚ್ ಲ್ಯಾಂಗ್ವೇಜ್ ಆ್ಯಂಡ್ ವೇರ್ ಟು ಲರ್ನ್. ಓಕೆ, ಈಗ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಸಾಲ್ವ್ ಮಾಡೋಣ. ಪೈಥಾನ್, ಜಾವಾ ಆರ್ C++. ಕಮೆಂಟ್ಸಲ್ಲಿ ಡೈಲಿ ಇದೇ ಕ್ವಶನ್ ಬರುತ್ತೆ. ಫಸ್ಟ್ ಥಿಂಗ್, ಯಾವ ಲ್ಯಾಂಗ್ವೇಜ್ ಲರ್ನ್ ಮಾಡಿದ್ರು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೋದು. ಕಂಪನೀಸ್ ಲ್ಯಾಂಗ್ವೇಜ್ ನೋಡಲ್ಲ, ಲಾಜಿಕ್ ನೋಡ್ತಾರೆ. ಸೊ ದಟ್ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡೋದು ನಿಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆಂಗಂದರೆ, ಸಪೋಸ್ ನೀವು ಬಿಗಿನರ್ ಆದರೆ ಸ್ಟಾರ್ಟ್ ವಿತ್ ಪೈಥಾನ್. ಸಿಂಟ್ಯಾಕ್ಸ್ ಈಸಿ ಆ್ಯಂಡ್ ಸಿಂಪಲ್. ಮೀನ್ಸ್ ನೀವು ಫ್ಯೂಚರಲ್ಲಿ AML ಇಲ್ಲ ಡೆವಲಪ್ಮೆಂಟ್ ವಿತ್ ಜಾಂಗೋ, ಒನ್ ಲ್ಯಾಂಗ್ವೇಜ್ ಟು ಮೇಕ್ ಎನಿಥಿಂಗ್ ಪರ್ಫೆಕ್ಟ್. ಎಸ್ಪೆಷಲಿ ಫಸ್ಟ್ ಟೈಮ್ DSA ಲರ್ನರ್ಸ್ ಆಗಿದ್ದರೆ ಈ ಲ್ಯಾಂಗ್ವೇಜ್ ಪರ್ಫೆಕ್ಟ್. ಆಲ್ರೆಡಿ ನಿಮಗೆ ಕಾಲೇಜಲ್ಲಿ ಜಾವಾ ಹೇಳ್ಕೊಟ್ಟಿದ್ದಾರೆ ಅಂದರೆ ನೋ ಪ್ರಾಬ್ಲಮ್, ಜಾವಾ ಕಂಟಿನ್ಯೂ ಮಾಡಿ. ಬಿಕಾಸ್ ಊಪ್ಸ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಇರುತ್ತೆ. ಆಲ್ಮೋಸ್ಟ್ ಎಂಟರ್ಪ್ರೈಸಸ್ ಕಂಪ್ನೀಸಲ್ಲಿ ತುಂಬ ಯೂಸ್ ಮಾಡೋ ಲ್ಯಾಂಗ್ವೇಜ್ ಬಂದು ಜಾವಾ. ಆ್ಯಂಡ್ ಡೆವಲಪ್ಮೆಂಟ್ಗೆ ಶಿಫ್ಟ್ ಆಗ್ತೀನಿ ಅಂದ್ರೂ ಸ್ಪ್ರಿಂಗ್ ಬೂಟ್ ಇದೆ, ಯೂಸ್ ಮಾಡಿಕೊಂಡು ಶಿಫ್ಟ್ ಮಾಡ್ಕೋಬೋದು, ಈಸಿ ಆಗುತ್ತೆ. ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ಗೆ ಇಲ್ಲ ಪ್ರಾಡಕ್ಟ್ ಬೇಸ್ ಕಂಪನೀಸ್ ನಿಮ್ಮ ಟಾರ್ಗೆಟ್ ಆದರೆ, ಲೈಕ್ ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್, ಚೂಸ್ C++. ಬಿಕಾಸ್ ಫಾಸ್ಟ್ STL ತುಂಬ ಪವರ್ಫುಲ್ ಇರುತ್ತೆ, ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಫಾಸ್ಟ್ ರನ್ನಿಂಗ್ ಕೋಡ್ ಇದು. ನನ್ನ ಸಜೆಷನ್, ಪೈಥಾನ್ನ 100% ಚೂಸ್ ಮಾಡ್ಕೊಳ್ಳಿ. ಫಸ್ಟು ಲಾಜಿಕ್ ಬಿಲ್ಡ್ ಮಾಡಿ. ಲ್ಯಾಂಗ್ವೇಜ್ ಯಾವಾಗ ಬೇಕಾದರೂ ಚೇಂಜ್ ಮಾಡ್ಬೋದು, ಲಾಜಿಕ್ ಚೇಂಜ್ ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಒಂದು ಕ್ವಶನ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಚಾನಲ ರೆಫರ್ ಮಾಡಬೇಕು? ಫ್ರೀ ಯೂಟ್ಯೂಬ್ ರಿಸೋರ್ಸಸ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಪೈಥಾನ್ಗೆ ಕೋಡ್ ವಿತ್ ಹ್ಯಾರಿ, ಬ್ರೋ ಕೋಡ್. ಆ್ಯಂಡ್ ಕನ್ನಡದಲ್ಲಿ ನೀವೇನಾದರೂ ನೋಡ್ತಿದ್ರೆ, ಇಂಜಿನಿಯರಿಂಗ್ ಇನ್ ಕನ್ನಡ ಬೆಸ್ಟ್ ಫಾರ್ ಪೈಥಾನ್ ಪ್ಲೇಲಿಸ್ಟ್. ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಲಿಸ್ಟ್ ಅಂತ ಹೇಳ್ತೀನಿ. DSAಗೆ ನೀಟ್ ಕೋಡ್, ಅಬ್ದುಲ್ ಬಾರಿ, ಟೇಕ್ ಯು ಫಾರ್ವರ್ಡ್ ಬೈ ಸ್ಟ್ರೈವರ್, ಅಮೇಝಿಂಗ್. ಆ್ಯಂಡ್ C++ಗೆ ಅಪ್ನಾ ಕಾಲೇಜ್ನ ರೆಫರ್ ಮಾಡ್ತೀನಿ. ಬಿಕಾಸ್ ನಾನು ಪರ್ಸ್ನಲಿ ಕಲ್ತಿರೋದು ಇಲ್ಲಿಂದನೇ. ನಾನು ಬಂದು C++ಅಲ್ಲಿ DSA ಕವರ್ ಮಾಡಿದ್ದೀನಿ. ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ಸ್ಟ್ರೈವರ್ A to Z ಶೀಟ್ನ ಫಾಲೋ ಮಾಡಿ ಸಾಲ್ವ್ ಮಾಡಿ, ಆರ್ ಟೇಕ್ ಯು ಇಂಟರ್ವ್ಯೂ ಹ್ಯಾಂಡ್ ಬುಕ್ನ ಯೂಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಎಲ್ಲಿ ಮಾಡಬೇಕು, ಇದು ಒಂದು ಬಿಗ್ಗೆಸ್ಟ್ ಕ್ವಶನು. ಲೀಡ್ ಕೋಡ್, ಹ್ಯಾಕರ್ ರ್ಯಾಂಕ್, ಕೋಡ್ ಫೋರ್ಸಸ್ ಆ್ಯಂಡ್ ಗೀಕ್ಸ್ ಫಾರ್ ಗೀಕ್ಸ್. ಬಿಗಿನರ್ ಇದ್ದರೆ ಲೀಡ್ ಕೋಡ್ ಈಸ್ ಎನಫ್. ಡೈಲಿ 20 ಕ್ವಶನ್ಸ್ ಅಲ್ಲ, 1 ಕ್ವಶನ್ ಸಾಲ್ವ್ ಮಾಡಿ, ಬಟ್ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಈ ಫಾರ್ಮುಲಾ ಯೂಸ್ ಮಾಡಿ, ಟ್ರಸ್ಟ್ ಮೀ, ಡೈಲಿ ಜಸ್ಟ್ 1 hour ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, 1 year ಲೇಟರ್ ನಿಮಗೆ ಡಿಫ್ರೆನ್ಸ್ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಓಕೆ, ಲ್ಯಾಂಗ್ವೇಜ್ ಚೂಸ್ ಆಯಿತು, ರಿಸೋರ್ಸಸ್ ಆಯಿತು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಕಂಪ್ಲೀಟ್ DSA ರೋಡ್ ಮ್ಯಾಪ್. ವಿಚ್ ಟಾಪಿಕ್ ಫಸ್ಟ್, ವಿಚ್ ಟಾಪಿಕ್ ನೆಕ್ಸ್ಟ್. ಲೆಟ್ಸ್ ಬಿಲ್ಡ್ ಅ ರೋಡ್ ಮ್ಯಾಪ್. ಸ್ಟೆಪ್ 1, ಅರೇಸ್ ಆ್ಯಂಡ್ ಸ್ಟ್ರಿಂಗ್ಸ್. ಸ್ಟಾರ್ಟ್ ಆಲ್ವೇಸ್ ವಿತ್ ಅರೇಸ್ ಆ್ಯಂಡ್ ಸ್ಟ್ರಿಂಗ್ಸ್. ಬಿಕಾಸ್ ಆಲ್ಮೋಸ್ಟ್ ಎವ್ರಿ DSA ಪ್ರಾಬ್ಲಮ್ ಅರೇ ಇಲ್ಲ ಸ್ಟ್ರಿಂಗಿಂದನೇ ಸ್ಟಾರ್ಟ್ ಆಗುತ್ತೆ. ಟಾಪಿಕ್ಸ್ ಲೈಕ್ ಟ್ರಾವರ್ಸಲ್, ಇಂಡೆಕ್ಸಿಂಗ್, ಸ್ಲೈಸಿಂಗ್, ರಿವರ್ಸ್, ರೊಟೇಟ್ ಆ್ಯಂಡ್ ಫ್ರೀಕ್ವೆನ್ಸಿ ಕೌಂಟ್. ಈ ಫೌಂಡೇಶನ್ನು ಸ್ಟ್ರಾಂಗ್ ಇದ್ದರೆ ರಿಮೈನಿಂಗ್ ಕಾನ್ಸೆಪ್ಟ್ಸ್ ತುಂಬ ಈಸಿ ಆಗುತ್ತೆ. ಸ್ಟೆಪ್ 2, 2 ಪಾಯಿಂಟರ್ಸ್. ಟು ಸಮ್, ಪ್ಯಾಲಿಂಡ್ರೋಮ್, ರಿಮೂವ್ ಡೂಪ್ಲಿಕೇಟ್ಸ್, ಕಂಟೈನರ್ ವಿತ್ ಮೋಸ್ಟ್ ವಾಟರ್. ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು. ಸ್ಟೆಪ್ 3, ಸ್ಲೈಡಿಂಗ್ ವಿಂಡೋ. ಕಂಟಿನ್ಯೂಯಸ್ ಸಬ್ಬರೆ ಪ್ರಾಬ್ಲಮ್ಸ್ಗೆ ಈ ಪ್ಯಾಟ್ರನ್ ಕಂಪಲ್ಸರಿ. ಮ್ಯಾಕ್ಸಿಮಮ್ ಸಬ್ಬರೆ, ಲಾಂಗೆಸ್ಟ್ ಸಬ್ಸಿಕ್ವೆಂಟ್, ಮ್ಯಾಕ್ಸಿಮಮ್ ಆವ್ರೇಜ್, ಮಿನಿಮಮ್ ವಿಂಡೋ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸ್ಟೆಪ್ 4, ಪ್ರಿಫಿಕ್ಸ್ ಸಮ್, ರೇಂಜ್ ಸಮ್, ಪಿವಟ್ ಇಂಡೆಕ್ಸ್, ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸ್ಟೆಪ್ 5, ಆಶಿಂಗ್. ಈ 5 ಪ್ಯಾಟ್ರನ್ಸ್ ಮಾಸ್ಟರ್ ಆದರೆ ಆಲ್ಮೋಸ್ಟ್ ಈಸಿ ಲೆವೆಲ್ ಲೀಡ್ ಕೋಡ್ ಮೆಜಾರಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಆಫ್ಟರ್ ದಟ್ ಮೋರ್ ಟು ಇಂಟರ್ಮೀಡಿಯೇಟ್ ಟಾಪಿಕ್ಸ್ ಲೈಕ್ ಬೈನರಿ ಸರ್ಚ್, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್, ಟ್ರೀಸ್, ಹೀಪ್, ಗ್ರಾಫ್, ಬ್ಯಾಕ್ ಟ್ರ್ಯಾಕಿಂಗ್, ಗ್ರೀಡಿ ಮೆಥಡ್ ಆ್ಯಂಡ್ ಡೈನಮಿಕ್ ಪ್ರೋಗ್ರಾಮಿಂಗ್. ಈ ಕಾನ್ಸೆಪ್ಟಲ್ಲಿ ಆಲ್ಮೋಸ್ಟ್ ನಾನು ಯಾವ ಥರ ಹೇಳಿದೆ, ಅರೇಸ್ಗೆ ಸ್ಟ್ರಿಂಗ್ಸಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಹೇಳಿದೆ ನೋಡಿ, ಅದೇ ಥರ ಸಪ್ರೇಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ.
ಇಲ್ಲ ಎಲ್ಲದಕ್ಕೂ ರೋಡ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಯಾವ ಥರ ಡಿವೈಡ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್, ಯಾವ ಪ್ರಾಬ್ಲಮ್ಸ್ ಅಂತ. ಸೊ ದಟ್ ಹೋಗಿ ಚೆಕ್ ಮಾಡಿ. ಪ್ಲೀಸ್ ಡೋಂಟ್ ಜಂಪ್ ಡೈರೆಕ್ಟ್ಲಿ ಟು ಡೈನಮಿಕ್ ಪ್ರೋಗ್ರಾಮಿಂಗ್, ಡೋಂಟ್ ಜಂಪ್ ಡೈರೆಕ್ಟ್ಲಿ ಟು ಗ್ರಾಫ್ಸ್, ಬಿಕಾಸ್ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಅಡ್ವಾನ್ಸ್ ಕಾನ್ಸೆಪ್ಟ್ ಆಟೋಮೆಟಿಕ್ ಈಸಿ ಆಗುತ್ತೆ. ಆ್ಯಂಡ್ ಒಂದು ಮರ್ತೆ, ಡೈನಾಮಿಕ್ ಪ್ರೋಗ್ರಾಮಿಂಗ್ಗೆ ಆದಿತ್ಯ ವರ್ಮಾದು ರೆಫರ್ ಮಾಡಿ, ಇಟ್ಸ್ ಅಮೇಝಿಂಗ್ ಅಂತ ಹೇಳ್ತೀನಿ. ನಾನು ಇವಾಗ ಡೌಟ್ ಬಂದ್ರೂ ಅವ್ರ ಚಾನಲ್ನ ರೆಫರ್ ಮಾಡೋದು. ನೆಕ್ಸ್ಟ್ ಪಾರ್ಟ್ 2. ಓಕೆ, ಈಗ ನಿಮಗೆ DSA ರೋಡ್ ಮ್ಯಾಪ್ ಕ್ಲಿಯರ್ ಆಯಿತು. ಬಟ್ ಒಂದು ರಿಯಾಲಿಟಿ ಹೇಳ್ತೀನಿ, DSA ಮಾತ್ರ ಕಲಿತ್ರೆ ಜಾಬ್ ಸಿಗಲ್ಲ. ಕಂಪ್ನೀಸ್ ಇಂಟರ್ವ್ಯೂ ಕಾಲ್ ಮಾಡಬೇಕಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಸ್ಟ್ರಾಂಗ್ ಇರಬೇಕು. ಫಸ್ಟು ಪ್ರಾಜೆಕ್ಟ್ಸ್. ನಾನು ಡೈಲಿ ನೋಡ್ತೀನಿ ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಟರು, ಟುಡೋ ಆ್ಯಪ್, ವೆದರ್ ಆ್ಯಪ್ ಕ್ರಿಯೇಟ್ ಮಾಡಿ ರೆಸ್ಯೂಮ್ಗೆ ಹಾಕ್ತಾರೆ. ಆನೆಸ್ಟ್ಲಿ ಕಂಪ್ನೀಸ್ ಆಲ್ರೆಡಿ ಥೌಸಂಡ್ಸ್ ಆಫ್ ಕ್ಯಾಲ್ಕುಲೇಟರ್ಸ್ನ ನೋಡಿರ್ತಾರೆ. Instead of that, build something that solves a problem. Example like AI resume analyzer, expense tracker, chat application, hospital management, AI PDF chatbot like RAG system ಯೂಸ್ ಮಾಡ್ಕೊಳ್ಳೋದು, ಆ್ಯಂಡ್ ಪೋರ್ಟ್ಫೋಲಿಯೋ ವೆಬ್ಸೈಟ್ಸ್, ಈ ಥರ ಪ್ರಾಜೆಕ್ಟ್ಸ್ ಮಾಡಿ. ಸೆಕೆಂಡ್, ಗಿಟಬ್ ಬಂದು ನಿಮ್ಮ ಡಿಜಿಟಲ್ ರೆಸ್ಯೂಮೆ. ಮೈ ಅಡ್ವೈಸ್ 15 to 20 ರೆಪೋಸಿಟರೀಸ್ ಇರಬೇಕು. ಕ್ಲೀನ್ ರೀಡ್ ಮಿ ಫೈಲ್ಸ್, ಪ್ರಾಪರ್ ಕಮಿಟ್ಸ್, ಗುಡ್ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ಸ್. ಕ್ವಾಂಟಿಟಿ ಬೇಡ, ಕ್ವಾಲಿಟಿ ಬೇಕು. ಥರ್ಡ್, ಓಪನ್ ಸೋರ್ಸ್ ಅಂದರೆ ಬೇರೆ ಡೆವಲಪರ್ಸ್ ಜೊತೆ ಕೊಲಾಬ್ರೇಟ್ ಆಗಿ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದು, ಇಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಪ್ರಾಜೆಕ್ಟ್ಸ್ಗೆ ನೀವು ಕಾಂಟ್ರಿಬ್ಯೂಟ್ ಮಾಡೋದು. ಇದರಿಂದ ಬೆನಿಫಿಟ್ಸ್ ಏನಂದರೆ ರಿಯಲ್ ಎಕ್ಸ್ಪೀರಿಯನ್ಸ್, ಟೀಮ್ ವರ್ಕ್, ರೆಸ್ಯೂಮ್ ವ್ಯಾಲ್ಯೂ, ನೆಟ್ವರ್ಕಿಂಗ್. ಫಸ್ಟ್ ಕಾಂಟ್ರಿಬ್ಯೂಟ್ ಮಾಡಿ, ಕಾನ್ಫಿಡೆನ್ಸ್ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ಯಾವ ಥರ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಸೀರೀಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ನೇಮ್ ಬ್ರೋ, ಬಿಲ್ಡ್ ವಿತ್ ಪುನೀತ್ ನೇಮಲ್ಲೇ ಇರುತ್ತೆ ಇನ್ಸ್ಟಾಗ್ರಾಮ್ ಚಾನಲೂ. ಫೋರ್ತ್, ರೆಸ್ಯೂಮೆ. 1 page ರೆಸ್ಯೂಮೆ ಮ್ಯಾಕ್ಸಿಮಮ್. ಡೋಂಟ್ ರೈಟ್ MS ವರ್ಡ್, ಪವರ್ ಪಾಯಿಂಟ್, ವಾಚಿಂಗ್ ನೆಟ್ಫ್ಲಿಕ್ಸ್. ಇನ್ಸ್ಟೆಡ್ ಆಫ್ ರೈಟ್ ಸ್ಕಿಲ್ಸ್, ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ಸ್, ಅಚೀವ್ಮೆಂಟ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್. ರೆಕ್ಯೂಟರ್ಸ್ಗೆ 10 seconds ಮಾತ್ರ ಟೈಮ್ ಇರುತ್ತೆ. ಸೊ ಕ್ಲೀನ್ ರೆಸ್ಯೂಮೆ ಕ್ರಿಯೇಟ್ ಮಾಡ್ಕೊಳ್ಳಿ. ರೆಫರೆನ್ಸ್ಗೆ ನಾನು ರೆಸ್ಯೂಮೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫಿಫ್ತ್, ಲಿಂಕ್ಡಿನ್ ಇಗ್ನೋರ್ ಮಾಡಬೇಡಿ. ಡೈಲಿ 1 post, ಪ್ರಾಜೆಕ್ಟ್ ಅಪ್ಡೇಟ್, ಹ್ಯಾಕಥಾನ್ಸ್, ಲರ್ನಿಂಗ್ ಎಲ್ಲ ಥರ ಪೋಸ್ಟ್ ಮಾಡಿ. ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ತುಂಬ ಸಿಗುತ್ತೆ. ಕನೆಕ್ಟ್ ಮೀ ಥ್ರೂ ಲಿಂಕ್ಡಿನ್, ನನ್ನ ಪ್ರೊಫೈಲಲ್ಲಿ ಕೊಟ್ಟಿರ್ತೀನಿ. ಸಿಕ್ಸ್ತ್, ಹ್ಯಾಕಥಾನ್. ನಿಮ್ಮ ಗ್ರೋತ್ ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ, ನಿಮಗೆ ಗೊತ್ತಿಲ್ಲ, ಲಿಟ್ರಲಿ ನಾನು ಹ್ಯಾಕಥಾನ್ಸ್ಗೆ ಹೋದ್ಮೇಲೆ ಎಷ್ಟೊಂದು ಕಲ್ತಿದ್ದೀನಿ. ಪ್ರಾಜೆಕ್ಟ್ಸ್, ಟೀಮ್ ವರ್ಕ್, ನೆಟ್ವರ್ಕಿಂಗು, ಕಾನ್ಫಿಡೆನ್ಸ್, ಇದೆಲ್ಲ ಯಾರೂ ಹೇಳ್ಕೊಡಲ್ಲ, ನೀವು ಅಟೆಂಡ್ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಸೆವೆಂತ್, ಇಂಟರ್ನ್ಶಿಪ್ಸ್. ಮೋಸ್ಟ್ ಸ್ಟೂಡೆಂಟ್ಸ್ ವೆಯ್ಟ್ ಅಂಟಿಲ್ ಫೈನಲ್ ಇಯರ್. ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡೋದಂದರೆ ಇದೇ ನೋಡಿ. ಸ್ಟಾರ್ಟ್ ಅಪ್ಲೈಯಿಂಗ್ ಫ್ರಮ್ ಸೆಕೆಂಡ್ ಇಯರ್, ಥರ್ಡ್ ಇಯರ್. ರಿಸರ್ಚ್ ಇಂಟರ್ನ್ಶಿಪ್ ಆರ್ ರಿಮೋಟ್ ಇಂಟರ್ನ್ಶಿಪ್, ಎನಿಥಿಂಗ್ ಅಪ್ಲೈ ಮಾಡಿ. ಏಯ್ತ್, ಮೋಸ್ಟ್ ಇಂಪಾರ್ಟೆಂಟ್, 2026 AI ಯೂಸ್ ಮಾಡದೆ ಕೋಡ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ಸೊ ಯೂಸ್ ChatGPT, ಕ್ಲೌಡ್, ಜೆಮಿನಿ, ಕರ್ಸರ್. ಡೋಂಟ್ ಕಾಪಿ, ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. ಈ ಥರ AI ಟೂಲ್ಸ್ನ ಕಲ್ತ್ಕೊಳ್ಳೋದು ನಿಮ್ಗೆ ಲಿಟ್ರಲಿ ಇಂಪಾರ್ಟೆಂಟ್. ಆಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಕೋಡ್ ಮಾಡಿ. DSA ಕಂಪ್ಲೀಟ್ ಆಯಿತು. ಜಾಬ್ ಕನ್ಫರ್ಮಾ? ನೋ. ರಿಯಾಲಿಟಿ, DSA ಪ್ಲಸ್ ಪ್ರಾಜೆಕ್ಟ್ಸ್ ಪ್ಲಸ್ ಗಿಟಬ್ ಪ್ಲಸ್ ರೆಸ್ಯೂಮೆ ಪ್ಲಸ್ ಕಮ್ಯುನಿಕೇಷನ್ ಈಕ್ವಲ್ಸ್ ಟು ಪ್ಲೇಸ್ಮೆಂಟ್. ಪಾರ್ಟ್ 3. ಓಕೆ, ರೋಡ್ ಮ್ಯಾಪ್ ಆಯಿತು, ಪ್ರಾಜೆಕ್ಟ್ಸ್ ಆಯಿತು, ರೆಸ್ಯೂಮ್ ಆಯಿತು. ಈಗ ಲಾಸ್ಟ್ ಕ್ವಶನ್, ಡೈಲಿ ಏನು ಮಾಡಬೇಕು? ಬಿಕಾಸ್ ರೋಡ್ ಮ್ಯಾಪ್ ಇದ್ದರೆ ಸಾಕಾ? ಡೈಲಿ ಕನ್ಸಿಸ್ಟೆನ್ಸಿನೂ ಇರಬೇಕು. ನಿಮಗೆ ಕಾಲೇಜ್ ಇರಲಿ ಏನೇ ಇರಲಿ, ಡೈಲಿ ಜಸ್ಟ್ 2 to 3 hours ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. 30 minutes ಎಸ್ಟರ್ಡೇ ಕಾನ್ಸೆಪ್ಟ್ನ ರಿವೈಸ್ ಮಾಡಿ, 45 minutes ಹೊಸ ಕಾನ್ಸೆಪ್ಟ್ನ ಲರ್ನ್ ಮಾಡಿ. ಎಕ್ಸಾಂಪಲ್ ಲೈಕ್ ಅರೇಸ್, ಟ್ರೀಸ್, ಹ್ಯಾಶಿಂಗ್. ನೆಕ್ಸ್ಟ್ 45 minutes 1 or 2 ಲೀಡ್ ಕೋಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಲಾಸ್ಟ್ 20 minutes ಫೈನಲಿ ಗಿಟಬ್ಗೆ ಪುಷ್ ಮಾಡಿ, ನೋಟ್ಸ್ ಬರೀರಿ, ನಾಳೆ ಪ್ಲಾನ್ನ ರೆಡಿ ಮಾಡ್ಕೊಳ್ಳಿ. ಮಂತ್ಲಿ ವೈಸ್ ಯಾವ್ಯಾವ ಥರ ಯಾವ ಕಾನ್ಸೆಪ್ಟ್ ಕಲಿಬೇಕು, ಎಷ್ಟು ಮಂತ್ಸಲ್ಲಿ ಎಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಡೇ 1 ವಿತ್ ಸಮ್ವನ್ ಎಲ್ಸ್ ಇಯರ್ 2. ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ಡಿನಲ್ಲಿ ಎಲ್ಲ ಸಕ್ಸಸ್ ಸ್ಟೋರೀಸ್ ನೋಡಿ ಪ್ರೆಷರ್ ತೊಗೋಬೇಡಿ. ನಾನು ಕೂಡ ಕನ್ಫ್ಯೂಸ್ ಆಗಿದ್ದೆ, ಅದಕ್ಕೆ ಇವತ್ತು ಈ ರೋಡ್ ಮ್ಯಾಪ್ ವಿಡಿಯೋ ಮಾಡ್ತಿದ್ದೀನಿ. ರಿಮೆಂಬರ್ ದಿಸ್, ಕಂಪ್ನೀಸ್ ಪರ್ಫೆಕ್ಟ್ ಪ್ರೋಗ್ರಾಮರ್ಸ್ನ ಹೈರ್ ಮಾಡಲ್ಲ, ಲರ್ನಿಂಗ್ ಮೈಂಡ್ಸೆಟ್ ಇರೋರನ್ನ ಹೈರ್ ಮಾಡುತ್ತೆ. 1 ವರ್ಷ ಆದಮೇಲೆ ನಿಮ್ಮ ಫ್ಯೂಚರಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ನಿಮಗೆ ಮಾತ್ರ. ಯು ಹ್ಯಾವ್ ಟು ಟೆಲ್ ಯುವರ್ ಸೆಲ್ಫ್ ಥ್ಯಾಂಕ್ಸ್. ಸೊ ಸ್ಟಾರ್ಟ್ ಟುಡೇ. ಪರ್ಫೆಕ್ಟ್ ಮೂಮೆಂಟ್ ಬರಲ್ಲ. ಇಫ್ ದಿಸ್ ರೋಡ್ ಮ್ಯಾಪ್ ಹೆಲ್ಪ್ಡ್ ಯು, ಸೇವ್ ದಿಸ್ ವಿಡಿಯೋ, ಶೇರ್ ಇಟ್ ವಿತ್ ಯುವರ್ ಇಂಜಿನಿಯರಿಂಗ್ ಫ್ರೆಂಡ್ಸ್. ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಟು ಬಿಲ್ಡ್ ವಿತ್ ಪುನೀತ್, ಬಿಕಾಸ್ ಎವ್ರಿ ಸಿಂಗಲ್ ಡೇ ವಿ ಲರ್ನ್ ಸಮಥಿಂಗ್ ಟುಡೇ ಆ್ಯಂಡ್ ವಿ ಲರ್ನ್ DSA ಡೆವಲಪ್ಮೆಂಟ್, ಎವ್ರಿಥಿಂಗ್ ಟುಗೆದರ್ ಅಂಟಿಲ್ ವಿ ಗೆಟ್ ಪ್ಲೇಸ್ಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಗೈಸ್.